ಏನು ಅವನಿಗೆ ಮಗ ಅಂತೀರಾ? ಯಾಕೆ ಹೇಳ್ತೀರಾ? ನೀವು ಅಣ್ಣಾಗ್ತೀರಾ? ನೀವು ಅಣ್ಣಾಗ್ತೀರಾ? ನೀವು ಅಂತ ಹೇಳಕ್ಕೆ ಆಗ್ತೀರಾ ನೀವು? ಇವ್ರಿಗೆ ವಾರಕ್ಕೆ 15,000 ರೂಪಾಯಿ ಬೇಕಂತೆ, ವಾರಕ್ಕೆ 15,000 ರೂಪಾಯಿ ಬೇಕಂತೆ ಒಂದು ಅಂಗಡಿ ಹಾಕಕ್ಕೆ. ಗಾಡಿ ಕೊಡೋದು, ಇದಕ್ಕೆ ಪೆಟ್ರೋಲು ಡೀಸೆಲ್ ಹಾಕೋದು, ಇವರು ರಾತ್ರಿ ಯಾರ್ಯಾರು ಅಂಗಡಿ ಓಪನ್ ಮಾಡ್ತಾರೆ ಅಲ್ಲಿ ಹೋಗಿ ಕಲೆಕ್ಷನ್ ಮಾಡೋದು. ಅದು ತಿಂಗಳು ಮಾತಾಡ್ಬೇಕಂತೆ, ವಾರ ಮಾತಾಡ್ಬೇಕಂತೆ. ಕಾನೂನು ರೀತಿಯಲ್ಲಿ ಮುಟ್ಟಿಸ್ತೀರಾ? ಮುಟ್ಟಿಸಿ, ತೊಂದರೆ ಇಲ್ಲ, ನಮ್ಗೇನು ತೊಂದರೆ ಇಲ್ಲ, ಮುಟ್ಟಿಸಿ. ಅವನ ಹತ್ರ ದುಡ್ಡು ಏನಕ್ಕೆ ಕೇಳ್ತೀರಾ? ಏನಕ್ಕೆ ಕೇಳ್ತೀರಾ ದುಡ್ಡು? ಒಬ್ಬೊಬ್ರು ಬರ್ತಾರೆ 500 ರೂಪಾಯಿ ತೊಗೊಳ್ತಾರೆ, ಒಬ್ಬ 200 ರೂಪಾಯಿ ತೊಗೊಳ್ತಾನೆ, ಒಬ್ಬ 1000 ರೂಪಾಯಿ ತೊಗೊಳ್ತಾನೆ. ಅದು ಬಿಟ್ಟು ಮಗ ಸುಳ್ಳು ಮಗ ಅಂತಾರೆ ಸರ್. ಇದು ಸರಿನಾ? ನಾನು ಕೇಳ್ತಿರೋದು ಇಷ್ಟೇ ಸರ್. ಈ ರೀತಿ ವಿಜಯ್ ಟೈಮ್ಸ್ನ ಗೇಟ್ ಕ್ರ್ಯಾಶ್ ತಂಡ ಮಿಡ್ ನೈಟ್ ಆಪರೇಷನ್ನ ಮೂಲಕ ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯ ಪೊಲೀಸರ ಮಿಡ್ ನೈಟ್ ಹಫ್ತಾ ವಸೂಲಿ ದಂಧೆಯನ್ನ ಬಯಲು ಮಾಡಿತು. ನಡುರಾತ್ರಿ ವ್ಯಾಪಾರ ಮಾಡೋ ಪ್ರತಿ ಬೀದಿ ಬದಿ ವ್ಯಾಪಾರಿ ಸಿಂಗಲ್ ಸ್ಟಾರಿಗೆ ದಿನಕ್ಕೆ 500 ರೂಪಾಯಿ ಜೊತೆಗೆ ವಾರಕ್ಕೆ 15,000 ರೂಪಾಯಿ ಮುಟ್ಟಿಸಲೇಬೇಕು. ಇನ್ನು ಕಾನ್ಸ್ಟೇಬಲ್ಗಳಿಗೆ ದಿನಕ್ಕೆ 500 ರೂಪಾಯಿಯಿಂದ 1,000 ರೂಪಾಯಿ ಕೊಡದಿದ್ರೆ ವ್ಯಾಪಾರ ಮಾಡೋಕ್ಕೆ ಬಿಡೋದಿಲ್ಲ. ಲಂಚ ಕೊಟ್ರೆ ರಾತ್ರಿ ಇಡೀ ವ್ಯಾಪಾರ ಮಾಡಿದ್ರು ಕೇಳಲ್ಲ. ಈ ರೀತಿ ಸುಬ್ರಹ್ಮಣ್ಯಪುರ ಪೊಲೀಸರ ಲಂಚಬಾಕತನ ಮಿತಿ ಮೀರಿ ಹೋಗಿತ್ತು. ನೀವೇ ಕೊಡ್ತೀರಾ ಅಥವಾ ಪೊಲೀಸರು ಇಲ್ಲೇ ಬಂದು ಇಸ್ಕೋತಾರ? ಅದು ತಿಂಗಳದ್ದು ಎಲ್ಲ ಇಲ್ಲೇ ಬರ್ತಾರಾ? ತಿಂಗಳದೆಲ್ಲ ಇಲ್ಲ. ಹಾಂ ಹಾಂ. ಎಷ್ಟು 1,500 ಕೊಡ್ತೀರಾ? ತಿಂಗಳು 1,500, ಡೈಲಿ 50. ಮಾಡೋಕ್ಕಾಗಲ್ಲ ಅಣ್ಣ. ಅಂದರೆ ಟೂ ವೀಲರ್ ಬಂದು ಅವ್ರು 50 ರೂಪಾಯಿ ತೊಗೊಂಡು ಹೋಗ್ತಾರೆ ಒಂದು. ಬಿಸ್ನೆಸ್ ಆದಾಗ ನಾವೇ ಕೊಡ್ಬಿಡ್ತೀನಿ. ಬಿಸ್ನೆಸ್ ಆಗದೆ ಇದ್ದಾಗ ಹೆಂಗೆ ಮಾಡ್ತೀರಾ? ಬಿಸ್ನೆಸ್ ಆಗಲಿ ಆಗಲಿ ಕೊಡಲೇಬೇಕು. ನಮಗೆ ಅಣ್ಣ ಬಂದು ಕೇಳ್ತಾರೆ ಇಲ್ಲಿ ಹೇಳಲ್ಲ, ಸುಮಾರು ದಿನ ಕೆಟ್ಕೋತಾ ಸುಮ್ಮನೆ ನಾಳೆ ದಿನ ನಮಗೆ ಅಂಗಡಿ ಹಾಕೋಕ್ಕೆ ತೊಂದರೆ ಕೊಡ್ಬಿಡ್ತಾರೆ. ರಹಸ್ಯ ಕಾರ್ಯಾಚರಣೆಗಾಗಿ ಬೀದಿ ಬದಿಯ ಹೋಟೆಲ್ ಒಂದರಲ್ಲಿ ಊಟ ಮಾಡುತ್ತಾ ಕೂತ್ಕೊಂಡ್ವಿ. ಆವಾಗ ಕಂಡಿದ್ದೆ ಸುಬ್ರಹ್ಮಣ್ಯಪುರ ಸ್ಟೇಷನ್ನ ಪೊಲೀಸರ ಮಿಡ್ ನೈಟ್ ಹಫ್ತಾ ವಸೂಲಿಯ ಕರಾಳ ಮುಖ. ದರ್ಶನ್ ಸ್ಟೇಷನ್ಗೂ ಮಾತಾಡಿದ್ದೀನಿ. ಇನ್ನೂ ಹೊಸದಾಗಿ ಮಾಡ್ತಾ ಇರೋದನ್ನು. ಏನು ಸ್ಟೇಷನ್ ಆಗಲ್ಲ ಅಣ್ಣ? ಸ್ಟೇಷನ್ ಏನಂದ್ರಪ್ಪ? ಅಣ್ಣ ಸ್ಟೇಷನ್ಗೆ ಸಪ್ರೇಟ್ ಮಾತಾಡಿದ್ದೀನಿ, ವೀಕ್ಲಿ ಸಪ್ರೇಟ್ ಮಾತಾಡಿ ಕೇಳ್ತಾ ಇದ್ದಾರೆ. ಇಲ್ಲಿ ಬಂದಾಗ ಇದು ಮಾಡ್ತೀವಿ. ವ್ಯವಸ್ಥೆ ದುಡ್ಡು ನಡೆಯಲ್ಲ. ಅದು ಎಲ್ಲಿಗೆ ನಡೀತಾ ಮೇಲಧಿಕಾರಿಗಳಿಗೆ ಹೋಗೋ ಗಂಟ ಈಗ ಇಲ್ಲಿ ನೋಡಪ್ಪ ನಾನೇ ಮಾಡ್ತೀನಿ, ಆಯ್ತು ಬಿಡ್ರ ನಮಗೆ ತನಿಖೆ ಕೊಟ್ಬಿಡಿ, ಇಲ್ಲಿ ಯಾರೂ ಬರಲ್ಲ ಅಂತಲೇ ನೀವು ಮಾಡ್ತೀವಿ. ನಮ್ಮ ಲೆವೆಲ್ ಇದ್ರೆ ಮೇಲೆ ಹೊರಗಡೆ ಅಧಿಕಾರಿಗಳ ಲೆವೆಲ್ ಇದ್ದಿದ್ರೆ ಏನಂದ್ರೆ ಅವರು ಆಯ್ತು ನಮಗೆ ಕೊಟ್ಬಿಟ್ರೆ ಹಿಂಗೆ ಮಾಡ್ತಾರೆ. ಅವ್ರ ಮೇಲ್ಗಡೆ ಅಧಿಕಾರಿಗಳು ACP DCPಗಳು ಇಲ್ಲಿ ಬರ್ಬೇಕಾದ್ರೆ ಅವ್ರ ಕಂಟ್ರೋಲಲ್ಲೂ ಇರಲ್ಲ. ಆಯಿತಾ? ಮಾತಾಡಿ ದರ್ಶನ ಫೋನ್ ಮಾಡ್ತೀನಿ. ಸರಿ ಅಣ್ಣ. ಆಯಿತಾ? ಮುಂದೆ ಕೇಳಿದ್ರ ಹೇಗಿದೆ ನೋಡಿ ಪೊಲೀಸರ ಹಫ್ತಾ ವಸೂಲಿಯ ಮೆನು. ಹಫ್ತಾ ಕೊಡದಿದ್ರೆ ಅವಾಚ್ಯ ಮಾತುಗಳಿಂದ ನಿಂದನೆ. ಹೌದು, ಪೊಲೀಸರಿಗೆ ಹಫ್ತಾ ಕೊಟ್ಟಿಲ್ಲ ಅಂದ್ರೆ ಕೆಟ್ಟ ಕೆಟ್ಟ ಮಾತುಗಳಿಂದ ನಿಂದಿಸ್ತಾರೆ. ಮೊನ್ನೆಲ್ಲ ಇದೇ ತಗೊಂಡೋಗಿದ್ದೀನಿ, ಗಾಡಿ ತಗೊಂಡೋಗಿದ್ದೀನಿ, ಸಿಲಿಂಡರ್ ತಗೊಂಡೋಗಿದ್ದೀನಿ, ತಿರ್ಗಿ ಹಾಕೊಂಡು ಕೊಟ್ಟಿದ್ಯಾ? ಅಂಗಡಿ ಎತ್ಕೊಂಡು ಹೋಗ್ಬೇಕಾಗಿ ಹೇಳಬೇಕಾದ್ರೆ ನಿಮಗೆ ಪೂರ್ತಿ ಅಂಗಡಿ ಅದೇ ನೀವು ಹಫ್ತಾ ಕೊಟ್ಟ ಮೇಲೆ ಪೊಲೀಸರ ವರ್ತನೆನೇ ಚೇಂಜ್ ಆಗುತ್ತೆ. ಅವರೇ ಕಾನೂನು ಮೀರಿ ಹೇಗೆ ಕೆಲಸ ಮಾಡಬೇಕು ಅನ್ನೋ ಐಡಿಯಾನೂ ಕೊಡ್ತಾರೆ. ಜೊತೆಗೆ ಹುಷಾರಾಗಿ ಕೆಲಸ ಮಾಡಿ ಅಂತನೂ ಹೇಳ್ತಾರೆ. ಇನ್ಸ್ಪೆಕ್ಟರ್ ಹತ್ರ ನಾನೇ ಮಾತಾಡಿ ಕಾಲ್ ಮಾಡ್ತೀನಿ, ಬಂದು ಬಿಡು ಸ್ಟೇಷನ್ಗೇನು ಅಂತಾರೆ.
ಪೋಖ್ರಿಗಳು ಬಂದಾಗ ಆದಷ್ಟು ರೋಡ್ಗೆ ಹಾಕ್ಸ್ಬೇಡ ಗಾಡಿಗಳು, ಅಲ್ಲಿ ದೂರ ಹಾಕ್ಸಿ, ಇನ್ನೊಂದು ಸ್ವಲ್ಪ ದೂರ. ಗುರುವಾರ, ಶುಕ್ರವಾರ, ಶನಿವಾರ ಆದಷ್ಟು ಕಡಿಮೆ ನೋಡಿ. ಇದು ಒಂದು 3 ತಿಂಗಳು ಹಿಂದೆ ಆಗಿದ್ದಿಲ್ಲ, ಅಜ್ಜಿ ಹಾಕತ್ತಾನೆ. ಅದು ಕ್ಯಾಮ್ರಾ ಅಲ್ವಾ, ಕ್ಯಾಮ್ರಾದಲ್ಲಿ ಕಾಣ್ತದೆ. ಆ ಕಡೆ ಒಂದು ದೊಡ್ಡ ಕ್ಯಾಮ್ರಾ ಇದೆ. ಆದಷ್ಟು ನೀನು ದೂರ ಮಾಡ್ತೀನಿ, ಬಂದು ಮಾತಾಡಿ ಕ್ಲಿಯರ್ ಮಾಡ್ಕೊಂಡು ಹೋಗ್ರ. ಇದೆಲ್ಲ ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ಸರಿಯಾಗಿದ್ದನ್ನು ಖಚಿತಪಡಿಸಿಕೊಂಡ ವಿಜಯ್ ಟೈಮ್ಸ್ನ ಗೇಟ್ ಕ್ರ್ಯಾಶ್ ತಂಡ ನೇರವಾಗಿ ಹೊಯ್ಸಳದಲ್ಲಿದ್ದ ಸಿಂಗಲ್ ಸ್ಟಾರ್ ಬಳಿ ಪ್ರಶ್ನೆ ಮಾಡಿತು. ಏನು ಹೇಳಲ್ಲ, ಏನು ಹೇಳಿ, ತಿಂಗಳಿಗೆ ಎಷ್ಟು ಬೇಕು ನಿಮಗೆ? ನಾವೇನು ಹೇಳೋದು? ತಿಂಗಳಿಗೆ ಎಲ್ಲನೂ ನನ್ನ ಹತ್ರ ಇದೆ. ಇವತ್ತಿಂದಲ್ಲ, ಕೇಸ್ ಹಾಕಿದೀವಿ, ಏನ್ ತಲೆ ಹಾಕಿದ್ದೀರಾ, ಎಲ್ಲನೂ ಗೊತ್ತು. ನೀವು ತಿಂಗಳಿಗೆ ಎಷ್ಟು ಮಾತಾಡಿದ್ದೀರಾ, ನೀವು ಅವಾಗಲೇ ಬಂದು ಎಷ್ಟು ತಗೊಂಡು ಹೋಗಿದ್ದೀರಿ, ಎಲ್ಲ ಯಾರು ನಿಮ್ಮವ್ರೆ ಎಷ್ಟು ಜನ ಬಂದಿದ್ದಾರೆ ಎಲ್ಲ ನಾವೆಲ್ಲ ನೋಡಿಲ್ಲ, ಮೊನ್ನೆ ಎಷ್ಟು ತಗೊಂಡಿದ್ದೀರಾ ಎಲ್ಲನೂ ಇದೆ ನಮ್ಮ ನೋಡಿಲ್ಲ. ಏನು ಪಿ ಟಿ ಕೇಸ್ ಅದು? ಇದು ಸೀಲಲ್ಲಿ ಯಾವಾಗ ಇವ್ರಿಗೆ ಹಾಕೋ ರೈಟ್ಸ್ ಇದೆಯಾ? ಇವ್ರಿಗೆ ಎಲ್ಲಡಿ ಇರೀರಿ, ನಾನು ಮಾತಾಡ್ತೀನಿ, ಆಮೇಲೆ ಹೋಗಿ ಆರಾಮಾಗಿ ನಿಮಗೆ ರೈಟ್ಸ್ ಇದೆಯಾ? ಪಿ ಟಿ ಕೇಸ್ ಮಾತಾಡಿ, ಮಾಡಿ ತೊಂದರೆ ಇಲ್ಲ ಮಾಡಿ. ಪಿಟಿ ಕೇಸ್ ಹಾಕಕ್ಕೆ ನಿಮಗೆ ರೈಟ್ಸ್ ಇದೆಯಾ? ನಾನು ಅಷ್ಟೇ ಕೇಳ್ತಿರೋ. ಪಿಟಿ ಕೇಸ್ ಹಾಕಕ್ಕೆ ರೈಟ್ಸ್ ಇದೆಯಾ? ಇವ್ರಿಗೆ ಗಾಡಿ ಬೇರೆ ಕೊಡೋದು, ಇವರಿಗೆ ಗಾಡಿ ಕೊಡೋದು, ಇದಕ್ಕೆ ಪೆಟ್ರೋಲು ಡೀಸೆಲ್ ಹಾಕೋದು, ಇವರು ರಾತ್ರಿ ಯಾರ್ಯಾರು ಅಂಗಡಿ ಓಪನ್ ಮಾಡ್ತಾರೆ ಅಲ್ಲಿ ಹೋಗಿ ಕಲೆಕ್ಷನ್ ಮಾಡೋದು. ಅದು ತಿಂಗಳು ಮಾತಾಡ್ಬೇಕಂತೆ, ವಾರ ಮಾತಾಡ್ಬೇಕಂತೆ. ಏನ್ ಸಂಬಳ ಬರೋಲ್ವಾ ನಿಮಗೆ? ಬರುತ್ತೆ ತಾನೆ? ಅವನೇನೋ ಹೊಟ್ಟೆಪಾಡಿಗೆ ದುಡಿತಾನೆ. ನಿಮಗೇನು ಕಾನೂನು ರೀತಿಯಲ್ಲಿ ಮುಚ್ಚಿಸ್ತೀರಾ? ಮುಚ್ಚಿಸಿ, ತೊಂದರೆ ಇಲ್ಲ, ನಮ್ಗೇನು ತೊಂದರೆ ಇಲ್ಲ, ಮುಚ್ಚಿಸಿ. ಅವನ ಹತ್ರ ದುಡ್ಡು ಏನಕ್ಕೆ ಕೇಳ್ತೀರಾ? ದುಡ್ಡು ಇವರಿಗೆ ವಾರಕ್ಕೆ 15,000 ರೂಪಾಯಿ ಬೇಕಂತೆ. ಬೇಕಂತೆ ಒಂದು ಅಂಗಡಿ ಹಾಕಕ್ಕೆ. ಒಬ್ಬ ಬಡಪಾಯಿ ಜೀವನ ಮಾಡ್ಬೇಕಂದ್ರೆ ಇವ್ರಿಗೆ 15,000 ರೂಪಾಯಿ ಬೇಕಂತೆ. ಏನ್ ಅವನಿಗೆ ಮಗ ಅಂತೀರಾ? ಯಾಕೆ ಹೇಳ್ತೀರಾ? ನೀವು ಅಣ್ಣ ಹಾಕ್ತೀರಾ ನೀವು ಹೇಳಕ್ಕೆ? ಕಾನೂನು ರೀತಿಯಲ್ಲಿ ಮುಚ್ಚಬೇಕಂದ್ರೆ ಮುಚ್ಚಿ. ಯಾಕೆ ದುಡ್ಡು ತಗೊಳ್ತೀರಾ? ನಮ್ಮ ಪ್ರಶ್ನೆಗೆ ಉತ್ತರ ಕೊಡಲು ಸಾಧ್ಯವಾಗದಾಗ ಸಿಂಗಲ್ ಸ್ಟಾರ್ ವೆಂಕಟರಾಮ್ ಅವರು ಕೊನೆಗೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕರೆ ಮಾಡಿ ನಮಗೆ ಮಾತಾಡಲು ಕೊಡ್ತಾರೆ. ಒಬ್ಬೊಬ್ರು ಬರ್ತಾರೆ, 500 ರೂಪಾಯಿ ತಗೊಳ್ತಾರೆ, ಒಬ್ಬ 200 ರೂಪಾಯಿ ತಗೊಳ್ತಾನೆ, ಒಬ್ಬ 1000 ರೂಪಾಯಿ ತಗೊಳ್ತಾನೆ. ಅದು ಬಿಟ್ಟು ಮಗ ಅಂತಾರೆ ಸರ್. ಇದು ಸರಿನಾ? ನಾನು ಕೇಳ್ತಿರೋದು ಇಷ್ಟೇ ಸರ್, ಸರಿನಾ? ಇಲ್ಲ ಅಲ್ವಾ? ಅವನು ಕ್ಲೋಸ್ ಮಾಡಿಲ್ಲ ಅಂದ್ರೆ ಅವನಿಗೆ 2 ಬಿಟ್ಬಿಟ್ಟು ಅದು ತಗೊಂಡು ಹೋಗ್ಬೇಕು. ಅವನ ಹತ್ರ ವ್ಯವಹಾರ ಕುದಿಸ್ತಿದ್ರೆ ವಾರಕ್ಕೆ ಇಷ್ಟು ಕೊಡು, ತಿಂಗಳಿಗೆ ಇಷ್ಟು ಕೊಡು ಅಂತ ಸರ್. ಹೌದು, ಹೊಡಿಯೋಂಗೂ ಇಲ್ಲ, ಅವ್ರಿಗೆ ಕಾನೂನು ರೀತಿಯಲ್ಲಿ ಇಲ್ಲ. ಅದು ಬಿಟ್ಟು ಬೋಳಿ ಮಗ, ಸೂಳೆ ಮಗ, ನಾನು ಇಲ್ಲೇ ನಿಂತಿದ್ದೀನಿ ಸರ್, ನನ್ನ ಹತ್ರ ಸ್ಟಿಂಗ್ ಆಪರೇಷನಲ್ಲಿ ಇದೆ ಸರ್. ಇವ್ರು ಮಾಡೋದು ಸರಿನಾ ಸರ್? ನೀವೇ ಹೇಳಿ ಸರ್. ಅವ್ನು ತಪ್ಪು ಮಾಡಿದ್ರೆ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಏನು ಸೀಸ್ ಮಾಡಬೇಕು ಅದು ಮಾಡ್ಕೊಂಡು ಹೋಗ್ಬೇಕು. ಕರೆಕ್ಟ್ ಅಲ್ವಾ ಸರ್? ಅದು ಬಿಟ್ಟು ಒಬ್ಬನು ಬರ್ತಾನೆ, 2 ವೀಲರಲ್ಲಿ ಬರ್ತಾನೆ, ಅವನು 500 ಸಾಲಲ್ಲ 1000 ಕೊಡು ಅಂತಾನೆ. ಇವರು ಬರ್ತಾರೆ, ಪಿ ಟಿ ಕೇಸ್ ಹಾಕ್ತೀನಿ ಅಂತಾರೆ. ಅವರಿಗೆ ರೈಟ್ಸ್ ಇಲ್ಲ ಪಿ ಟಿ ಕೇಸ್ ಹಾಕೋಕ್ಕೆ. ಯಾವುದೋ ಒಂದು ಚೀಟಿಯಲ್ಲಿ ಬರೀತಾರೆ, ಹಂಗೆ ಕಳಿಸ್ಬಿಡ್ತಾರೆ 250 ರೂಪಾಯಿ ತಗೊಂಡು. ನಮ್ಮ ಮಾತನ್ನು ಆಲಿಸಿದ ಇನ್ಸ್ಪೆಕ್ಟರ್ ಅವರಿಗೆ ತಮ್ಮ ಸಿಬ್ಬಂದಿ ಮಾಡಿದ ತಪ್ಪಿನ ಅರಿವಾಯಿತು. ಅವರು ತಕ್ಷಣ ತಪ್ಪೊಪ್ಪಿಕೊಂಡು ತಮ್ಮ ಸಿಬ್ಬಂದಿಗೆ ತಿಳಿ ಹೇಳುವುದಾಗಿ ಹೇಳಿದ್ರು. ಅರ್ಥ ಆಯ್ತು. ಬಟ್ ನಮ್ಮಲ್ಲಿ ಯಾವ್ದು 1 ಗಂಟೆ ಮೇಲೆ ನಡೆಯುವಂತ ಹೋಟ್ಲ್ ಆಗ್ಲಿ ಬಾರ್ ಆಗ್ಲಿ ಯಾವ್ದು ಇಲ್ಲ. ಅದರ ಇಲ್ಲ. ಬಟ್ ಈ ಟೀ ಅಂಗಡಿಗಳು ಬರ್ತಾರೆ, ಜನ ಸೇರ್ಕೊಂತಾರೆ, ನಾವೇ ಸ್ವಲ್ಪ ಎಲ್ಲ ಟೈಮ್ ಹೇಳಿ ಬರ್ತೀವಿ. ಹಲೋ. ಹಾ ಸರ್, ಓಕೆ ಸರ್. ಹೇಳಿ ಹೇಳ್ಬಿಟ್ಟು ಅವ್ರಿಗೆ ಇವ್ರಿಗೆ ಹೇಳಿ ಇರ್ಲಿ. ಓಕೆ ಸರ್. ದೊಡ್ಡ ಇದು ಮಾಡ್ಬೇಡ, ನಾನು ಹೇಳ್ತೀನಿ, ನಮ್ಮವ್ರಿಗೆ ಸ್ವಲ್ಪ ಹೇಳ್ತೀನಿ. ಇವರು ಸರಿ ಸರ್, ಸರಿ. ನಮ್ಮವ್ರಿಗೆ ಹೋಗಿ ಹೇಳ್ತೀನಿ ಅವ್ರಿಗೆ, ಇವೆಲ್ಲ ಮಾಡ್ತಾರೆ ಇಲ್ಲ ಅಂತ. ಓಕೆ ಸರ್, ಓಕೆ. ಲಂಚ ಕೊಟ್ಟವರಿಗೊಂದು ನ್ಯಾಯ, ಲಂಚ ಕೊಡದವರಿಗೊಂದು ನ್ಯಾಯ ಮಾಡುವುದಕ್ಕೆ ನಮ್ಮ ಬಲವಾದ ವಿರೋಧವಿದೆ. ಕುಮಾರ್, ಪ್ರಶಾಂತ್, ವಿಜಯ್ ಟೈಮ್ಸ್, ಬೆಂಗಳೂರು.